ನಮಸ್ಕಾರ ವೀಕ್ಷಕರೇ. ಇಂದು ನಾವು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವ ಬೆಂಗಳೂರಿನಲ್ಲಿರುವ ಅತ್ಯಂತ ಪ್ರಸಿದ್ಧಿ ಹೊಂದಿರುವ ರಾಗಿಗುಡ್ಡದ ಆಂಜನೇಯನ ಬಗ್ಗೆ ಮತ್ತು ಅಲ್ಲಿ ಹೇಗೆ ದೇವಸ್ಥಾನ ಸ್ಥಾಪನೆ ಆಯಿತು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಶನಿವಾರ ಬಂತು ಎಂದರೆ ಸಾಕು, ಎಲ್ಲರಿಗೂ ನೆಚ್ಚಿನ ದೇವತೆಯಾಗಿರುವ ಆಂಜನೇಯನ ದೇವಸ್ಥಾನಕ್ಕೆ ಹೋಗಲು ಆತುರ ಪಡುತ್ತಿರುತ್ತಾರೆ. ಆಂಜನೇಯ ರಾಮನ ಪರಮ ಭಕ್ತ ಮತ್ತು ಶಕ್ತಿ ಮತ್ತು ನಿಷ್ಠೆಯ ದೇವರು. ಮಾತೆ ಸೀತೆಯನ್ನು ಹುಡುಕಲು ಲಂಕೆಗೆ ಹಾರಿ ಹೋಗಿ ಬಂದ ಕತೆ, ರಾಮನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ ಕಥೆಯನ್ನು ಕೇಳಿದರೆ ಇಂದಿಗೂ ಕೂಡ ಮೈ ರೋಮಾಂಚನವಾಗುತ್ತದೆ. ಹನುಮಂತನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಟಿಯೇ ಇಲ್ಲ. ಇಂಥ ಹನುಮಂತ ನಮ್ಮ ಬೆಂಗಳೂರಿನ ರಾಗಿಗುಡ್ಡದಲ್ಲಿ ನೆಲೆಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಈ ದೇವಾಲಯದ ಹೆಸರಿನ ಹಿಂದಿನ ಇತಿಹಾಸವು ಹನುಮಾನ್ ಲೀಲೆಗಳಷ್ಟೇ ಅದ್ಭುತವಾಗಿದೆ. ಇಲ್ಲಿನ ಹಳೆಯ ನಿವಾಸಿಗಳ ಬಾಯಿ ಮಾತಿನಲ್ಲಿ ಪ್ರಚಲಿತವಾಗಿರುವ ಕಥೆಯೊಂದಿದೆ. ರಾಗಿ ಬೆಳೆಯುತ್ತಿದ್ದ ಹೊಲವೊಂದಕ್ಕೆ ಬೈರಾಗಿಯೊಬ್ಬ ಭಿಕ್ಷೆ ಕೇಳಲು ಹೋಗಿದ್ದನಂತೆ. ಸಾಮಾನ್ಯವಾಗಿ ಕೈ ಹಿಡಿತವಿದ್ದ ಅತ್ತೆಯೊಬ್ಬಳು ಇಂಥ ಬೈರಾಗಿಗಳಿಗೆ ಒಂದೆರಡು ಮುಷ್ಟಿ ಮಾತ್ರ ರಾಗಿ ಕೊಡುತ್ತಿದ್ದಳಂತೆ. ಅತ್ತೆ ಇಲ್ಲದ ದಿನ ಬಂದ ಬೈರಾಗಿಗೆ ಸೊಸೆಯು ಮೊರದ ತುಂಬ ರಾಗಿ ದಾನವಾಗಿ ನೀಡಿದ ಸಂದರ್ಭದಲ್ಲಿ ಅತ್ತೆಯ ಕಣ್ಣಿಗೆ ಬಿದ್ದು ಅದನ್ನು ಆಕೆ ಮರುಕಿಸಿದಳಂತೆ. ಬೈರಾಗಿ ರೂಪದಲ್ಲಿದ್ದ ದೇವರು ಪ್ರತ್ಯಕ್ಷನಾಗಿ ಇಡೀ ರಾಗಿಯ ಬಣವೇ ಕಲ್ಲಾಗಲಿ ಎಂದು ಶಾಪ ನೀಡಿದನಂತೆ. ಆ ಗುಡ್ಡ ಹಾಗೂ ಸುತ್ತಲ ಶಿಲಾ ಪ್ರದೇಶಕ್ಕೆ ರಾಗಿಗುಡ್ಡ ಎಂದು ಹೆಸರು ಬಂತು ಎನ್ನುವ ನಂಬಿಕೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ರಾಗಿಯ ದೊಡ್ಡ ರಾಶಿ ಕಲ್ಲಾಗಿ ಬದಲಾಯಿತು, ಆದ್ದರಿಂದ ಇದಕ್ಕೆ ರಾಗಿಗುಡ್ಡ ಎಂದು ಹೆಸರು ಬಂದಿದೆ ಎಂಬ ನಂಬಿಕೆ ಇದೆ. ಘಟನೆಯ ಸಮಯದಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರು ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಶಾಶ್ವತವಾಗಿ ಉಳಿಯಲು ಬಯಸಿದರು. ತಮ್ಮನ್ನು ತಾವು 3 ದೊಡ್ಡ ಕಲ್ಲಿನ ಕಂಬಗಳಾಗಿ ಪರಿವರ್ತಿಸಿಕೊಂಡರು. ಇಲ್ಲಿ ಅವರ ಉಪಸ್ಥಿತಿಯು ಇರುವವರೆಗಿನ ಎಲ್ಲ ಬೆಳವಣಿಗೆಗೆ ಮತ್ತು ಭವಿಷ್ಯದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. 1969ರಲ್ಲಿ ಈ ದೇವಾಲಯವು ಸಮರ್ಪಿತ ಯುವಕರ ಗುಂಪಿನ ಪ್ರಯತ್ನ, ಅಂದಿನ ಪರಿಸ್ಥಿತಿಯ ಪ್ರಭಾವ ಮತ್ತು ಪ್ರದೇಶದ ಸುತ್ತಮುತ್ತಲಿನ ಜನರ ಪ್ರೋತ್ಸಾಹದಿಂದ ಬೆಟ್ಟದ ತುದಿಯಲ್ಲಿ ಹನುಮಂತನ ಸಣ್ಣ ದೇವಾಲಯವನ್ನು ನಿರ್ಮಿಸಲು ಶಕ್ತಿ ಮತ್ತು ದೃಢ ಸಂಕಲ್ಪ ದೊರೆಯಿತು. ಮತ್ತು ಈಗ ಇದು ಶ್ರೀ ಸೀತಾರಾಮಸ್ವಾಮಿ, ಶ್ರೀ ಗಣೇಶ, ಭಗವತಿ, ಶ್ರೀ ರಾಜರಾಜೇಶ್ವರಿ ಮತ್ತು ನವಗ್ರಹಗಳ ವೈಯಕ್ತಿಕ ಅನನ್ಯತೆಯ ದೊಡ್ಡ ದೇವಾಲಯದ ಸಂಕೀರ್ಣವಾಗಿದೆ. ಈ ದೇವಾಲಯವನ್ನು 1969ರಲ್ಲಿ ನಿರ್ಮಿಸಲಾಯಿತು ಮತ್ತು 1972ರಲ್ಲಿ ನೋಂದಾಯಿಸಲಾಯಿತು. ದೇವಾಲಯದ ಒಟ್ಟು ವಿಸ್ತೀರ್ಣ ಸುಮಾರು 5 ಎಕರೆ. ಶ್ರೀ ಹನುಮತ್ ಜಯಂತಿಯನ್ನು 12 ದಿನಗಳವರೆಗೆ ಆಚರಿಸಲಾಗುತ್ತದೆ. ವಿಶೇಷ ಪೂಜೆಗಳು, ಅಭಿಷೇಕಗಳು, ಹೋಮಗಳು ಈ 12 ದಿನಗಳಲ್ಲಿ ವಿಶಿಷ್ಟ ಲಕ್ಷಣಗಳಾಗಿವೆ. ಎಲ್ಲ 12 ದಿನಗಳಲ್ಲಿ ಎಲ್ಲ ಭಕ್ತರಿಗೆ ಮತ್ತು ಕೊನೆಯ ದಿನದಂದು ಸುಮಾರು 35,000 ಭಕ್ತರಿಗೆ ಮಹಾಪ್ರಸಾದವನ್ನು ನೀಡಲಾಗುತ್ತದೆ. ಹನುಮಾನ್ ಭಕ್ತಿಯ ಸಾಕಾರ, ಭಕ್ತರ ಭಕ್ತ. ರಾಮನ ಅವತಾರ ದೈವತ್ವದ ಬಗ್ಗೆ ಅವನ ಆರಾಧನೆ ಸಂಪೂರ್ಣವಾಗಿದೆ. ಗ್ರಾಮೀಣ ಮತ್ತು ನಗರ ಜನಗಳಲ್ಲಿ ಬಹಳ ಜನಪ್ರಿಯ ದೇವರು ಹನುಮಂತ. ಆರೋಗ್ಯ, ಸಂಪತ್ತು, ಸಂತೋಷ, ಆಸೆಗಳನ್ನು ಈಡೇರಿಸುವುದು, ಯಶಸ್ಸು ಮತ್ತು ಮಾಂತ್ರಿಕ ಸಾಧನೆಗಳು ಎಂಬ ವಿವಿಧ ಪ್ರಯೋಜನಗಳಿಗಾಗಿ ಅವನನ್ನು ಪೂಜಿಸಲಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಹನುಮಂತನ ಕುರಿತು, ಹಾಗೆಯೇ ರಾಗಿಗುಡ್ಡದಲ್ಲಿ ಹನುಮಂತ ಹೇಗೆ ನೆಲೆಸಿದ ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು
ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.